ನಾಗಮಂಗಲದಲ್ಲಿ ನಿನ್ನೆ ರಾತ್ರಿಯಾದಂತಹ ಗಲಾಟೆಗೆ ಗಲಭೆಗೆ ಕಣ್ಣೀರಿಡ್ತಾ ಇರುವಂತವರ ಕತೆ ಇದು. ಪಾಪ್ಯುಲರ್ ಬಜಾರ್ ಶೋರೂಮ್ಗೂ ಕೂಡ ನಿನ್ನೆ ರಾತ್ರಿ ಕಿಡಿಗೇಡಿಗಳು ಏಕಾಏಕಿ ನುಗ್ಗು ಬಿಟ್ಟಿದ್ರು. ಬಟ್ಟೆಯಿಂದ ಮುಖ ಮುಚ್ಚಿಕೊಂಡು ಶೋರೂಮ್ಗೆ ನುಗ್ಗಿ ತಮ್ಮ ಕಿರಾತಕ ಕೃತ್ಯವನ್ನ ಎಸಗಿದ್ದಾರೆ. ಮೈಸೂರು ನಾಗಮಂಗಲ ಮುಖ್ಯ ರಸ್ತೆಯಲ್ಲಿರುವಂತಹ ಶೋರೂಮ್ ಇದು. ಬಜಾಜ್ ಶೋರೂಮ್ನ ಗ್ಲಾಸ್ಗಳನ್ನ ಪುಡಿ ಪುಡಿ ಮಾಡಿದ್ದಾರೆ ಕೆಲ ಪುಂಡರು. ಸಿಸಿಟಿವಿಯಲ್ಲಿ ಕಿಡಿಗೇಡಿಗಳ ದುಷ್ಕೃತ್ಯ ಸೆರೆಯಾಗಿದೆ. ದುಷ್ಕೃತ್ಯದ ಸಂಪೂರ್ಣ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗುತ್ತಿದೆ. ಬಜಾಜ್ ಶೋರೂಮ್ನಲ್ಲೂ ಕೂಡ ನಿನ್ನೆ ರಾತ್ರಿ ಕಿಡಿಗೇಡಿಗಳು ಮಾಡಿದಂತಹ ಕೃತ್ಯ. ಹಲವು ಅಂಗಡಿಗಳಿಗೆ ಬೆಂಕಿಯನ್ನ ಹಚ್ಚಲಾಗಿತ್ತು. ಕೆಲವು ಅಂಗಡಿಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿತ್ತು. ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಬಜಾಜ್ ಶೋರೂಮ್ ಮೇಲೆ ಮಾಡ್ತಾ ಇದ್ದಂತಹ ಅಟ್ಯಾಕ್. ಆ ಶೋರೂಮ್ನಿಂದ ಬೈಕ್ಗಳನ್ನ ಕೊಂಡೊಯ್ತಾ ಇರುವಂತಹ ಸಿಸಿಟಿವಿ ಫೂಟೇಜ್ ಒಂದ್ ಕಡೆಯಾದ್ರೆ, ಮತ್ತೊಂದ್ ಕಡೆ ಆ ಶೋರೂಮ್ನ ಒಳಭಾಗದಲ್ಲಿ ಇವತ್ತು ಬೆಳಗ್ಗೆ ಕಂಡಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಅದನ್ನ ಜಖಂ ಮಾಡುವಂತಹ, ಹಾನಿ ಮಾಡುವಂತಹ ಕೆಲಸವನ್ನ ಕೆಲ ಕಿಡಿಗೇಡಿಗಳು ಮಾಡಿದ್ದಾರೆ. ರಾತ್ರಿ ಗಲಭೆ ಶುರುವಾಗ್ತಾ ಇದ್ದ ಹಾಗೆ ಏಕಾಏಕಿ ಈ ರೀತಿ ದಾಂಧಲಿಯನ್ನ ಮಾಡಲಾಗಿತ್ತು. ಸ್ಥಳದಿಂದ ನಮ್ಮ ಪ್ರತಿನಿಧಿ ರವಿ ಪಾಂಡೋಪುರ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ನಡೆದಂತಹ ಗಲಭೆಯಲ್ಲಿ ನಾಗಮಂಗಲ ಉದ್ವಿಗ್ನಗೊಂಡಿದೆ. ಮೈಸೂರು ನಾಗಮಂಗಲ ಮುಖ್ಯ ರಸ್ತೆಯಲ್ಲಿರುವಂತಹ ಪಾಪ್ಯುಲರ್ ಬಜಾಜ್ ಶೋರೂಮ್ ಅನ್ನ ಧ್ವಂಸ ಮಾಡಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸಿರ್ಬೋದು. ಈ ಒಂದು ಪಾಪ್ಯುಲರ್ ಬಜಾಜ್ ಶೋರೂಮ್ನಲ್ಲಿ ಸುಮಾರು 30ಕ್ಕೂ ಹೆಚ್ಚು ಬೈಕ್ಗಳಿದ್ವು. ಆದರೆ ರಾತ್ರಿ ನಡೆದಂತಹ ಗಲಭೆಯ ಸಂದರ್ಭದಲ್ಲಿ ಈ ಬಜಾಜ್ ಶೋರೂಮ್ಗೆ ದುಷ್ಕರ್ಮಿಗಳು ನುಗ್ಗಿದ್ದಾರೆ. ಪರಿಣಾಮವಾಗಿ ನೀವು ನೋಡ್ತಾ ಇರ್ಬೋದು, ಬಿಯರ್ ಬಾಟಲ್ನಲ್ಲಿ ಸದ್ಯ ಮೊದಲಿಗೆ ಈ ಒಂದು ಅಂಗಡಿಯ ಮೇಲೆ ಬಿಯರ್ ಬಾಟಲ್ಗಳನ್ನು ತೂರುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಕಲ್ಲುಗಳನ್ನು ಕೂಡ ತೂರಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಈಗಲೂ ಕೂಡ ಬಿದ್ದಿರುವಂತಹ ಕಲ್ಲುಗಳನ್ನು ನೋಡ್ತಾ ಇರ್ಬೋದು. ಅಂದರೆ ದಾಳಿಕೋರರು ದಾಳಿ ಮಾಡಿದ ರಭಸಕ್ಕೆ, ಅಂದರೆ ಅವರು ಬೀಸಿರುವಂತಹ ಕಲ್ಲು ಮತ್ತು ದೊಣ್ಣೆಗಳನ್ನು ಗಮನಿಸಿದರೆ ನೋಡ್ತಾ ಇರ್ಬೋದು. ಸಿಸಿಟಿವಿಯ ಆದಿಯಾಗಿ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಇದರ ಗ್ಲಾಸ್ ಕೂಡ ಈಗ ಸಂಪೂರ್ಣವಾಗಿ ಪೀಸ್ ಆಗಿ ಬಿದ್ದಿರೋದನ್ನು ಗಮನಿಸ್ತಿರ್ಬೋದು. ಸುಮಾರು 30ಕ್ಕೂ ಹೆಚ್ಚು ವಾಹನಗಳು ಇಲ್ಲಿದ್ವು. ಅಂದರೆ ದಿನನಿತ್ಯ ಮಾರಾಟ ಮಾಡಲಿಕ್ಕೆ ಮುಂದಾಗ್ತಿದ್ರು. ಅಂತಹ ಸಂದರ್ಭದಲ್ಲಿ ಕೂಡ ಇದನ್ನು ಸಂಪೂರ್ಣವಾಗಿ ಹೊಡೆದಾಕುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಇಲ್ಲಿ ನಾಗಮಂಗಲದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇರುವುದನ್ನು ಕಂಡು ಇಲ್ಲಿ ಪೊಲೀಸರು ಎಎಸ್ಪಿ ಸೇರಿದಂತೆ ಹಲವು ಹಿರಿಯ ಪೊಲೀಸ್ ಅಧಿಕಾರಿಗಳು ಗಸ್ತು ತಿರುಗುತ್ತಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಹಾಗೂ ಶಾಂತಿಯನ್ನು ಕಾಪಾಡಿ ಅಂತೇಳಿ ಮನವಿಯನ್ನ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಮತ್ತೆ ಯಾವ್ಯಾವ ಸಂದರ್ಭಗಳಲ್ಲಿ ಎಲ್ಲಿ ಅನಾಹುತಗಳು ಆಗಿವೆ ಆ ಅನಾಹುತ ಸ್ಥಳಗಳಿಗೆ ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಎಸ್ಪಿ ಹಾಗೂ ಎಸ್ಪಿ ಇಬ್ಬರು ಕೂಡ ಗಸ್ತು ತಿರುಗುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಅದರ ಜೊತೆಗೆ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸರು ಹಾಗೂ ಸ್ಥಳೀಯ ಪೊಲೀಸರು ಎಲ್ಲರೂ ಕೂಡ ಅಧಿಕಾರಿಗಳಿಗೆ ಸಾಥನ್ನು ನೀಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಶೋರೂಮ್ನ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇರ್ಬೋದು. ನಿಜಕ್ಕೂ ಶೋರೂಮ್ ಅನ್ನ ಪೀಸ್ ಮಾಡಿ ಹಾಕಿದ್ದಾರೆ. ಇಲ್ಲಿದ್ದಂತಹ ಗ್ಲಾಸುಗಳನ್ನ ಪೀಸ್ ನೋಡ್ತಾ ಇರ್ಬೋದು. ಇನ್ನು ಬೈಕ್ಗಳನ್ನ ಆಗ್ಬೋದು, ಬೈಕ್ಗಳನ್ನು ಕೂಡ ಅವರು ಸರ್ವನಾಶ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇಲ್ಲಿರುವಂತಹ ಕಂಪ್ಯೂಟರ್ ಉಪಕರಣಗಳನ್ನು ಕೂಡ ಛಿದ್ರ ಮಾಡಿದ್ದಾರೆ. ದಪ್ಪ ಇಟ್ಟಿಗೆಗಳನ್ನ ಕೂಡ ಅವರು ತೂರಿದ್ದಾರೆ. ಇಟ್ಟಿಗೆಗಳನ್ನ ತೂರಿರುವ ಪರಿಣಾಮವಾಗಿಯೇ ಇಲ್ಲಿ ಅಂದ್ರೆ ಬೃಹದಾಕಾರದಲ್ಲಿ ಅಳವಡಿಸಿದಂತಹ ಗಾಜು ಸಂಪೂರ್ಣವಾಗಿ ನಾಶ ಆಗಿದೆ. ಇನ್ನು ಇಲ್ಲಿ ಪ್ರಮುಖವಾಗಿ ವಿವಿಧ ಕಂಪನಿಗಳ ಸ್ಕೂಟರ್ಗಳ ಮಾರಾಟ ನಡೀತಿತ್ತು. ಆದ್ರೆ ಕಲ್ಲು ತೂರಾಟದ ಜೊತೆಗೆ ಇಲ್ಲಿ ದರೋಡೆ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂತೇಳಿ ಆರೋಪವನ್ನು ಮಾಡ್ತಿದ್ದಾರೆ. ಕಾರಣ ಇಲ್ಲಿ ಪ್ರಮುಖವಾಗಿ ನೀವು ಒಂದು ದೊಣ್ಣೆಯನ್ನು ನೋಡ್ತಾ ಇರ್ಬೋದು. ಈ ದೊಣ್ಣೆಯಿಂದ ಅಂದ್ರೆ ಇಂತಹ ದೊಣ್ಣೆಗಳನ್ನ ತಂದು ಗ್ಲಾಸ್ಗಳನ್ನ ಒಡೆಯೋದು ಅಥವಾ ಬೈಕ್ಗಳನ್ನ ಮುರಿದು ಹಾಕುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ತೂರಿರುವಂತಹ ಸಾಕ್ಷಿಗಳು ಕೂಡ ಇನ್ನೂ ಕೂಡ ಇಲ್ಲೇ ಇವೆ. ದಪ್ಪ ಕಲ್ಲುಗಳು, ಅಂದ್ರೆ ಇಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಇಷ್ಟು ದಪ್ಪದ ಕಲ್ಲುಗಳಿಂದಲೂ ಕೂಡ ತೂರಿರುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದರ ಪರಿಣಾಮವಾಗಿ ಸಂಪೂರ್ಣವಾಗಿ ಶೋರೂಮ್ನ ಗ್ಲಾಸ್ ಒಡೆದು ಹೋಗಿದೆ. ಇನ್ನು ಶೋರೂಮ್ನ ಮ್ಯಾನೇಜರ್ ಇಲ್ಲಿ ಇದ್ದಂತಹ ಬೈಕ್ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ನಾಗಮಂಗಲ ಘರ್ಷಣೆಯಲ್ಲಿ ಟೀ ಶಾಪ್ ಕೂಡ ಧ್ವಂಸವಾಗಿದೆ. ಟೀ ಅಂಗಡಿಯಲ್ಲಿದ್ದಂತಹ ಎಲ್ಲ ವಸ್ತುಗಳಿಗೂ ಕೂಡ ಹಾನಿಯಾಗಿದೆ. 5-6 ಲಕ್ಷ ರೂಪಾಯಿ ಸಾಲ ಮಾಡಿ ನಾನು ಅಂಗಡಿ ಮಾಡಿದ್ದೆ.
ಬೆಳಗ್ಗೆ ಬಂದು ನೋಡಿದಾಗ ಪ್ರಾಣವೇ ಹೋದಂಗಾಯ್ತು ಅಂತ ಹೇಳಿ ನ್ಯೂಸ್ ಫಸ್ಟ್ ಮುಂದೆ ಅಂಗಡಿ ಮಾಲೀಕ ಧನುಷ್ ಕಣ್ಣೀರನ್ನ ಇಟ್ಟಿದ್ದಾರೆ. ನಾನು 6-7 ಲಕ್ಷ ಬಂಡವಾಳ ಹಾಕಿ ಸಾಲ ಮಾಡಾಕಿ ಎಲ್ಲ ಬಡ್ಡಿಗೆ ತೊಗೊಂಡಿದ್ದೀನಿ, ಇಂಟ್ರೆಸ್ಟಿಗೆ ತೊಗೊಂಡಿದ್ದೀನಿ, ಡೈಲಿ ಬಡ್ಡಿಗೆ ತೊಗೊಂಡಿದ್ದೀನಿ. ತೊಗೊಂಡು ಬಂಡವಾಳ ಹಾಕಿ ಎಷ್ಟು ತಿಂಗಳಾಯ್ತು ಅಂಗಡಿ ಮಾಡಿ? ಇವಾಗ ಒಂದು 6-7 ತಿಂಗಳಾಯ್ತು ಬಂಡವಾಳ. ಅಂಗಡಿ ನೋಡಿದಾಗ ಏನು ಅನಿಸ್ತು? ಏನು ಮಾಡೋಣ ಸರ್, ಬಂಡವಾಳ ಹಾಕ್ಬಿಟ್ಟು ಕಣ್ಣೀರು ಬತ್ತೋಯ್ತು. ಯಾರು ದಿಕ್ಕು? ಎಲ್ಲ ಸಾಲ ಮಾಡಾಕಿದ್ದೀವಿ ಸರ್, ಎಲ್ಲ ಬಡ್ಡಿಗೆ ಸಾಲ 6-7 ಲಕ್ಷ ಬಂಡವಾಳ ಹಾಕಿದ್ದೀವಿ. ಯಾರು ಕೊಡ್ತಾರೆ? ಯಾರೋ ಮಾಡೋ ತಪ್ಪಿಗೆ ನಾವು ಅನ್ಭವಿಸ್ಬೇಕು. ಇವಾಗ ಸಾಲ ಮಾಡಿ, ಸಾಲ ಇಲ್ಲ ಅಂದರೆ ಏನೋ ಒಂದು ಅಡ್ಜಸ್ಟ್ ಮಾಡ್ಕೋಬೋದಾಯ್ತು. ಸಾಲ ಮಾಡಿ ಸಾಲ ತೀರ್ಸೋರಿಗೆ ಹೆಂಗೆ ಮಾಡೋದು? ಎಲ್ಲಿಂದ ಬಂಡವಾಳ ಹಾಕೋದು? ಮತ್ತೆ ಎಲ್ಲ ಟಿ ವಿ ಎಲ್ಲ ಹೊಡೆದಾಕಿದ್ದಾರೆ, ಸಿಲಿಂಡ್ರು, ಟಿ ವಿ ಪ್ರತಿಯೊಂದು ಎಲ್ಲ ಎತ್ಕೊಂಡು ಹೋಗಿದ್ದಾರೆ. 3-4 ಐಟಮ್ ಬಿಟ್ಟಿದ್ದಾರೆ ಅಷ್ಟೇ, ಕುರ್ಕುರೆ ಐಟಮ್. ಇನ್ನು ಈ ಗಲಭೆಯಲ್ಲಿ ಹಣ್ಣಿನ ಅಂಗಡಿ ಕೂಡ ಧ್ವಂಸವಾಗಿದೆ. ಅಂಗಡಿ ಧ್ವಂಸವಾಗಿರುವುದು ನಮ್ಗೆ ಹೊಟ್ಟೆ ಉರಿತಾ ಇದೆ. ನಾವು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ನ್ಯಾಯ ದೊರಕಿಸಿಕೊಡಿ ಅಂತ ಹೇಳಿ ಅಂಗಡಿ ಮಾಲೀಕ ಮಾಸ್ ಕಣ್ಣೀರು ಹಾಕಿದ್ದಾರೆ. ಅಣ್ಣ ತಮ್ಮಂದಿರ ರೀತಿ ಇದ್ವಿ ಅಂತ ಹೇಳಿ ಘಟನೆಯ ಬಗ್ಗೆ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹೋಯ್ತು 6 ಗಂಟೆಗೆ 6 ಗಂಟೆ ಹೋಗುವ ಮಜೀದಿ ಹತ್ರ ಏನೋ ಪಟಾಕಿ ಹೊಡ್ರು ಅಂತೆ. ಅದಾಗಬೇಡ ಹಿಂಗೆ ಕಷ್ಟಪಟ್ಟು ಮಾಡಿ ಇಬ್ರು ಸೇರ್ಕೊಂಡು ಚಿಲ್ಲಾಪುರಿ ಅವ್ರು ಮಾಡೋರು ಲಾಸಿಗೆ ರಾತ್ರಿ ಜೋಡಿಸಿರೋ ಐಟಮ್ 1.5 ಲಕ್ಷ ರೂಪಾಯಿದು ನೋಡಿ ಎಲ್ಲ ಕಿಚ್ಚಾಡ್ತಿ. ಇಷ್ಟೇಲಿ ಇಲ್ಲಿರೋದು ಅಲ್ಲಿ ಎತ್ತಾಕಿ ಚಪ್ಪಡಿ ಎತ್ತಾಕಿ ಕೆಳಗಡೆಯಿಂದ ಅಲ್ಲಿ ಇಟ್ಟು ಇಲ್ಲಿ ಹಾಕೋರು ಚಪ್ಪಡಿ ಇಲ್ಲಿ ಹಾಕಿ ಆಮೇಲೆ ಕಿವಿ ಎಲ್ಲ ಇಲ್ಲಿ ನೋಡಿ ಬಾಕ್ಸ್ ಇಲ್ಲ ಖಾಲಿ ಮಾಡೋರು ಕಿವಿ ಫುರು ಸೋನು ಸುತ್ತು. ಆಮೇಲೆ ಎಲ್ಲ ಖಾಲಿ ಮಾಡಿ ಎಲ್ಲ ಕಿತಾಪುಟ್ಟಿ ಮಾಡೋರೆ. 1.5 ಲಕ್ಷ ಲಾಸ್ ಆಗುತ್ತೆ. ನನಗೆ ಕಾನೂನು ಬೇಕು, ನನಗೆ ಸಹಾಯ ಮಾಡಿ ಏನಾದ್ರು ಇದು ಮಾಡಿ ಅಷ್ಟೇ. ಇಡೀ ಕುಟುಂಬ ಈ ಒಂದು ವ್ಯಾಪಾರದಿಂದಲೇ ನಡೀತಾ ಇತ್ತು ನಿಮ್ಮ ಜೀವನ, ನಿಮ್ಮ ತಂದೆ ತಾಯಿ ಚೆನ್ನಾಗಿತ್ತು. 2 ವರ್ಷ ಅಂತ ಎಲ್ಲರೂ ಚೆನ್ನಾಗಿತ್ತು. ಅಣ್ಣ ತಮ್ಮ ಅವ್ರು ನಮ್ಮ ಮನೆಗೆ ಬಂದಿದ್ರು, ನಾವು ಅವ್ರ ಮನೆ ತುಂಬ ಜನ ನಾನು ಸಹಾಯ ಮಾಡಿದ್ದೀನಿ. ಫ್ರೆಂಡ್ಗಳಿಗೆ ಕರ್ಕೊಂಡು ಹೋಗಿದ್ದೀನಿ ಮನೆಗೆ. ಈ ಥರ ಎಲ್ಲ ಮಾಡ್ರೆ ಹೊಟ್ಟೆನ ಉರಿತೈತೆ. ನನಗೆ ನ್ಯಾರ ಹಾಕೋಬೇಕು ಆ ಥರ ಆಗ್ತೈತೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನೀವು ನೋಡಿ ಸ್ವಲ್ಪ ಮಾಡಿ ಏನಾದ್ರು ಸಾಕು. ನಾಗಮಂಗಲದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಗಲಭೆಗೆ ಹಲವರ ಬದುಕು ಬೀದಿಗೆ ಬಂದ್ಬಿಟ್ಟಿದೆ. ಎಷ್ಟೋ ಜನರ ಟೀ ಶಾಪ್, ಮತ್ತೊಬ್ಬರ ಶೋರೂಮ್, ಮತ್ತೊಬ್ಬರ ಬಟ್ಟೆ ಶೋರೂಮ್, ಹೀಗೆ ರಾತ್ರೋರಾತ್ರಿ ಕಿಡಿಗೇಡಿಗಳು ಮಾಡಿದಂತಹ ಕೃತ್ಯಕ್ಕೆ ಹಲವರ ಶಾಪ್ಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿವೆ. ಹಲವು ವಾಹನಗಳಿಗೆ ಬೆಂಕಿಯನ್ನ ಹಚ್ಚಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ. ಆದರೆ ಅಮಾಯಕರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೋ ಅವರು ಇನ್ನೂ ಕೂಡ ಹೊರಗಡೆ ತಿರುಗಾಡ್ತಿದ್ದಾರೆ ಅನ್ನುವಂಥ ಆಕ್ರೋಶವನ್ನ ಸದ್ಯ ಸ್ಥಳೀಯರು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.